ನನ್ನ ಕರ್ಕೊಂಡು ಹೋಗ್ತೀಯಾ ಸೈಕಲಲ್ಲಿ? ನೀನ್ ಸೈಕಲ್ ಕೂತ್ಕೊಂಡ್ರೆ ಸೈಕಲ್ ಮುರಿದೋಗುತ್ತೆ. ಸಪ್ತಸಾಗರದ ಚೆಲ್ಲು ಇದಕ್ಕೆ ಅಂದರೆ ಅವಕಾಶ ಕೊಟ್ಟಾಗ ನನಗೆ ನಿಜವಾಗಿ ಹೇಳಬೇಕಾದ್ರೆ ನನಗೆ ರಕ್ಷಿತ್ ಶೆಟ್ಟಿ ಯಾರಂತಲೇ ಗೊತ್ತಿಲ್ಲ. ಅಂದರೆ ನಾನು ಅಷ್ಟು ಮೂವೀಸ್ಗೆ ರಿಲೇಟೆಡ್ ಆಗಿಲ್ಲ. ಆಯ್ತಮ್ಮ ಬರಿ ತರ್ಲೆ ಟಿವಿ ನೋಡಿ ಸಾಕು, ಹೋಮ್ವರ್ಕ್ ಮಾಡು. ಈ ನಮ್ಮ ಎರಡು ಮಕ್ಕಳು ಕೂಡ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವರು ಈ ಮೂವಿ ಫೀಲ್ಡಲ್ಲಿ ಹೋಗ್ತಿರೋದು ನಮಗೊಂದು ಹೆಮ್ಮೆಯ ವಿಷಯ. ಇದು best wishes are always there. It is from heart. I will always want my children to reach the highest height. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಸುದ್ದಿ ಕನ್ನಡಕ್ಕೆ ಆತ್ಮೀಯ ಸ್ವಾಗತ. ನಾನು ಬಬಿತಾ ಲತೆ. ವೀಕ್ಷಕರೇ, ಇವತ್ತು ನಾನು ಕೂತಿರುವಂಥ ವಾತಾವರಣ ನೋಡ್ತಾ ಇದ್ರೆ ನಿಮ್ಗೆ ಏನೋ ಒಂದು ಅನಿಸ್ತಾ ಇರ್ಬೋದು, ಎಲ್ಲಪ್ಪ ಕೂತಿದ್ದಾಳೆ ಅಂತ ಹೇಳಿ. ಸೊ ವೀಕ್ಷಕರೇ, ನಾನು ಹೇಳ್ತೀನಿ, ನಾನೊಂದು ಸ್ಕೂಲ್ ವಠಾರದಲ್ಲಿ, ಶಾಲಾ ವಠಾರದಲ್ಲಿ ಕೂತಿದ್ದೀನಿ. ಹೌದು. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿ ಕೇಳ್ಕೊಳ್ಳೋದಾದರೆ, ಇಲ್ಲಿ ನಮಗೊಬ್ಬರು ಆತ್ಮೀಯರು, ಅದೇ ರೀತಿ ಬಹುಮುಖ ಪ್ರತಿಭೆ ಸಿಕ್ಕಿದ್ದಾರೆ. ಸಾಧಕರ ಸಾಧನೆಯ ಬದುಕಿನಲ್ಲಿ ಅನೇಕ ಬದುಕಿನ ಬುತ್ತಿಗಳು ತೆರೆದುಕೊಳ್ತಾ ಇದೆ. ಸೊ ಕಲಾ ಬದುಕಿನಲ್ಲಿ ನೀವು ನೋಡಿದಾದರೆ ಸಂಗೀತ ಕ್ಷೇತ್ರ ಆಗಿರ್ಬೋದು, ನಟನಾ ಕ್ಷೇತ್ರ ಆಗಿರ್ಬೋದು, ನೃತ್ಯ ಕ್ಷೇತ್ರ ಆಗಿರ್ಬೋದು, ಹಲವಾರು ಪ್ರತಿಭೆಗಳು ಇದೆ. ಸ್ನೇಹಿತರೆ, ಪ್ರತಿಭೆ ಅನ್ನೋದು ಅದೊಂದು ನಿಂತ ನೀರಲ್ಲ, ಅದು ಬಹಳ ಒಂದು ಆಳವಾದಂತಹ ಸಮುದ್ರ ಅಂತಲೇ ಹೇಳ್ಬೋದು. ಅದರಲ್ಲಿ ನೃತ್ಯ, ಹಾಡು, ನಟನೆ, ಬಹಳಷ್ಟು ವಿಧಗಳಿದೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ ಕೂಡ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ವಿದ್ಯಾಕಾಶಿ ಅಂತಲೇ ಹೆಸರು ಪಡೆದಂತಹ ಕ್ಷೇತ್ರ. ಇಂತಹ ಜಿಲ್ಲೆಯಲ್ಲಿ ಹಲವಾರು ನಟನಾ ರಂಗಕ್ಕೆ ಹೋದಂತಹ ಪ್ರತಿಭಾನ್ವಿತ ಮಣಿಗಳು, ಪ್ರತಿಭಾನ್ವಿತ ಮುತ್ತುಗಳು ಇವೆ. ಇಂತಹ ಸಾಲುಗಳಿಗೆ ಸೇರ್ತಾ ಇರುವಂಥ ಮತ್ತೆರಡು ಮುತ್ತು ಮಣಿಗಳ ಬಗ್ಗೆ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ. ಅಮನ್ ಮತ್ತು ಅಕ್ಷನ್ ಇವರು ಮೂಡಶಿಡಿ ಪರಿಸರದಲ್ಲಿ ಇದ್ದರೂ ಕೂಡ ಇವರ ಶೈಕ್ಷಣಿಕ ಕ್ಷೇತ್ರದ ಬದುಕಿನೊಂದಿಗೆ ಕಲಾ ಬದುಕಿನ ಎಲ್ಲ ಚಿತ್ರಣಗಳು ಕೂಡ ತೆರೆದುಕೊಳ್ಳೋದು ನಮ್ಮ ಜಪ್ಪಿನಮೊಗರು ಪರಿಸರದಲ್ಲಿರುವಂತಹ ಪ್ರೆಸ್ಟೀಜ್ ಸ್ಕೂಲಲ್ಲಿ. ಹೌದು, ಈ ಶಾಲೆಯಲ್ಲಿ ಇರುವಂತಹ ಸಿಬ್ಬಂದಿ ವರ್ಗ ಆಗಿರ್ಬೋದು, ಇಲ್ಲಿಯ ಆಡಳಿತ ವರ್ಗ ಆಗಿರ್ಬೋದು, ಅಥವಾ ಶಿಕ್ಷಕೇತರ ವರ್ಗ ಆಗಿರ್ಬೋದು, ಇವರೆಲ್ಲರ ಒಂದು ತಂಡದೊಂದಿಗೆ ಇವುಗಳ ಮಧ್ಯದಲ್ಲಿ ಒಂದು ಮಿಂಚಿದಂತಹ ಪ್ರತಿಭಾನ್ವಿತ ರತ್ನಗಳು ಅಂತ ಹೇಳಿದರೆ ತಪ್ಪಾಗಲಾರದು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಜಪ್ಪಿನಮೊಗರು ಪರಿಸರ ಏನಿದೆ, ಈ ಪರಿಸರದಲ್ಲಿರುವಂತಹ ಈ ಪ್ರೆಸ್ಟೀಜ್ ಶಾಲೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಉತ್ತುಂಗಕ ಹಾದಿಯನ್ನು ತಲುಪಿದಂಥದ್ದು. ಇಂತಹ ಒಂದು ಹಾದಿಯಲ್ಲಿ ನಡೆದುಕೊಳ್ತಿದ್ದಾದರೆ ಎಲ್ಲ ಹಂತದಲ್ಲೂ ಕೂಡ ಸೈ ಎನಿಸಿಕೊಂಡಂಥ ಪ್ರೆಸ್ಟೀಜ್ ಶಾಲೆ ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಚಲನಚಿತ್ರ ರಂಗಕ್ಕೆ ತಮ್ಮ ಮುತ್ತುಗಳನ್ನು ಅರ್ಪಿಸ್ತಾ ಇದೆ. ಅವರೇ ಅಮನ್ ಮತ್ತು ಅಕ್ಷನ್. ಇಲ್ಲಿಯ ಆಡಳಿತ ವರ್ಗ ಆಗಿರ್ಬೋದು, ಶಾಲಾ ಶಿಕ್ಷಕ ವೃಂದ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಅವರ ಹೆತ್ತವರು ಕೂಡ ಹೇಳುವಂತಹ ಹೆಮ್ಮೆಯ ಮಾತುಗಳನ್ನು ಕೇಳ್ಕೊಳ್ಳುತ್ತಾ ಅಮನ್ ಮತ್ತು ಅಕ್ಷನ್ನೊಂದಿಗೆ ಮಾತಾಡ್ತಾ ಬರೋಣ. ಅಪ್ರತಿಮ ಕಲಾಕುಂಚದ ಹುಡುಗರು, ಕರಾವಳಿಯ ತುಳುನಾಡ ಕುವರರು, ಹೆತ್ತವರ ಶಿಕ್ಷಕರ ಅಚ್ಚುಮೆಚ್ಚಿನ ಪೋರರು, ಬೆಳ್ಳಿ ಪರದೆಯಲ್ಲಿ ಮಿಂಚುತ್ತಿರುವ ಅದ್ಭುತ ಪ್ರತಿಭೆಗಳು. ಒಬ್ಬನು ಮಾತು ನಿಲ್ಲಿಸದ ಚಿತ್ತಚೂರ, ಮತ್ತೊಬ್ಬ ಹೆಚ್ಚು ಮಾತನಾಡದ ಸೈಲೆಂಟ್ ಪೂರ. ಮಂಗಳೂರು ಕಡಲಿಂದ ಸಪ್ತಸಾಗರದಾಚೆ ಸಾಗಿದ ಕರಾವಳಿಯ ಕಣ್ಮಣಿಗಳು. ಇವರೇ ನಮ್ಮ ಅಮನ್, ಅಕ್ಷನ್. ಸೊ ನೀಲಿ ಹಕ್ಕಿ ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಸ್ಟ್ ಚೈಲ್ಡ್ ಅವಾರ್ಡ್ ಅನ್ನುವಂತಹ ಬಹುಮುಖವಾದಂತಹ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಬನ್ನಿ ಅಮ್ಮನವರ ಜೊತೆ ಮಾತಾಡ್ತಾ ಈ ಬಗ್ಗೆ ಮತ್ತಷ್ಟು ನಾವು ಸುಲಲಿತವಾದ ವಿವರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಕಾರ್ಯಕ್ರಮ ನಿಮಗೆ ಸ್ವಾಗತ. ಅಮ್ಮನ್, ಹೇಗಿದ್ದೀರಾ? ಹುಷಾರಾಗಿದ್ದೀನಿ. ಚೆನ್ನಾಗಿದ್ದೀರಾ, ನೋಡೋಗ್ಲೇ ಗೊತ್ತಾಗುತ್ತೆ. ಸೊ ಸ್ಮೈಲಲ್ಲಿ ಇದ್ದೀರಾ, ತುಂಬ ಉತ್ಸಾಹದಿಂದ ಇದ್ದೀರಾ. ಸೊ ನಿಮ್ಮ ಜರ್ನಿನ ನೋಡ್ತಾ ಇದ್ದರೆ ಬಹಳ ತುಂಬ ಉದ್ದವಾಗಿದೆ, ಶರವೇಗದಲ್ಲಿ ಬೆಳೀತಾ ಇದೆ. ಹೀಗೆ ಬೆಳೀತಾ ಇರಲಿ ಅನ್ನೋದು ನಮ್ಮ ಆಶಯ. ಹಾಗಿರುವಾಗ ಸ್ಟಾರ್ಟ್ ಆಫ್ ದ ಜರ್ನಿ ಅಂತ ತಗೊಂಡಾಗ ಬ್ರೇಕಪ್ ಅಂತ ಹೇಳ್ತಾರಲ್ಲ, ಅದು ಎಲ್ಲಿಂದ ಸಿಕ್ಕಿತ್ತು ನಿಮಗೆ ಮೂವಿ ಫೀಲ್ಡಿಗೆ? ನಾನು 5th 6th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಅದೇ ನಾನು ಫಸ್ಟ್ ಫಿಲ್ಮ್ ಮಾಡಿದಂದರೆ ಪೆಪ್ಪರೆ ಪೆರರೆ, ಆಮೇಲೆ ನೀಲಿ ಅಕ್ಕಿ, ರೂಪಾಂತರ, ಜಿಷ್ಣು, ಮತ್ತು ಕೇಕ್, ಆಮೇಲೆ ಹಾಫ್ ಪ್ಯಾಂಟ್ ಫುಲ್ ಪ್ಯಾಂಟ್ಸ್ ನಮ್ಮ ಹಿಂದಿ ವೆಬ್ ಸೀರೀಸಲ್ಲಿ, ಮತ್ತು ಅದೇ ಟೋಬಿ, ಮತ್ತು ಸಪ್ತಸಾಗರದ ಚೆಲ್ಲು, ಮತ್ತು ಪೆಪ್ಪೆ ನಮ್ಮ ವಿನಯ್ ರಾಜ್ಕುಮಾರ್ ಅವ್ರದ್ದು. ಹಾಂ, ಸೊ ಫಸ್ಟ್ ಒಂದು ಚಿಕ್ಕ ಫಿಲ್ಮ್ನಿಂದ ಹೋಗಿ 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 ಆಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಫಿಲ್ಮ್ಸಿಗೆಲ್ಲ ನನಗೆ ಅವಕಾಶ ಮಾಡಿಕೊಟ್ರು. ಹಾಗೆ ನನಗೆ ಫಸ್ಟ್ ಫಿಲ್ಮಿಂದ ನಾನು ಇಷ್ಟು ದೊಡ್ಡ ಫಿಲ್ಮಿಗೆ ಹೋಗಬೇಕಾದ್ರೆ ಕಾರಣ ರೋಹಿತ್ ಅಣ್ಣ. ಹಾಂ, ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನೊಂದು ಫಸ್ಟ್ ಚಿಕ್ಕ ಫಿಲ್ಮ್ಗೆ ಹೋದಾಗ
ಅವರು ಡೈರೆಕ್ಟರ್ ನನ್ನ ಒಂದು ಈ ಟ್ಯಾಲೆಂಟನ್ನು ಗುರುತಿಸಿ ನನಗೆ ಮತ್ತೆ ಬೇರೆ ಬೇರೆ ಫಿಲ್ಮಿಗೆಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡಿದರು. ಟೋಬಿ ಹೇಗೆ ಬಂತು ನಿಮಗೆ ಆಫರ್? ಟೋಬಿ ಅಂದರೆ ನಾನು ರೂಪಾಂತರದಲ್ಲಿ ಅಂದರೆ ರಾಜ್ ಬಿ ಶೆಟ್ಟಿ ಅವ್ರದ್ದೇ ಫಿಲ್ಮಲ್ಲಿದೆ, ಸೆಕೆಂಡ್ ಫಿಲ್ಮ್ ನಮ್ಮದು ರೂಪಾಂತರ. ಸೊ ಹಾಗೆ ಅವರನ್ನು ಗುರುತಿಸಿದ್ದೆ ನಾನು. ಸೊ ಲೇಟರ್ ಆನ್ ಟೋಬಿಗೆ ಬರಬೇಕಾದ್ರೆ ಇದು ಕೂಡ ರೋಹಿತ್ ಅಣ್ಣನೇ ನನ್ನನ್ನು ಸ್ವಲ್ಪ ಅವರಿಗೆ ರೆಫರ್ ಮಾಡಿರೋದು. ಆಮೇಲೆ ಅದೇ ಮತ್ತು ರಾಜ್ ಬಿ ಶೆಟ್ಟಿ ಅವರು ನನ್ನನ್ನು ಸ್ವಲ್ಪ ಅಂದರೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುವ ಹಾಗೆ ಮತ್ತು ಅವ್ರಿಗೆ ನನ್ನ ಟ್ಯಾಲೆಂಟ್ ಇದು ಸ್ವಲ್ಪ ಗೊತ್ತಿತ್ತು, ಹಾಗೆ ನನ್ನನ್ನು ಫಿಲ್ಮ್ಗೆ ಚೂಸ್ ಮಾಡಿದೆ. ಸೊ ಟೋಬಿ ನೋಡಿದಾಗ ಅದರ ಪೋಸ್ಟರ್ಸ್ ನೋಡಿದಾಗ ಒಂಥರ ಹಾರ್ಡ್, ಒಂಥರ ರಫ್ ಆ್ಯಂಡ್ ಟಫ್ ಅಂತ ಹೇಳಿ ಕ್ಯಾರೆಕ್ಟರ್ ಅಂತ ತೋರಿಸುತ್ತೆ. ಒಬ್ಬ ಮನುಷ್ಯ ಜೀವನದಲ್ಲಿ ತುಂಬ ಕಷ್ಟಪಟ್ಟಾಗ, ತುಂಬ ಸೌಮ್ಯತೆ ಇದ್ದಾಗ ಅವನಿಂದ ಒಳಗಿನಿಂದ ಬರುವಂತಹ ಕೋಪದ ಇದೇನಿದೆ ಅದು ಪರದೆ ಮೇಲೆ ಕಾಣಿಸುತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ ಅಂತ ಎನಿಸುವಾಗ ನೀವೊಬ್ಬ ಬಾಲನಟರಾಗಿ ನಿಮ್ಗೆ ಹೇಗೆ ಇಷ್ಟ ಆಯಿತು ಅದು? ಆ್ಯಕ್ಚುಲಿ ಹೇಳಬೇಕಾದ್ರೆ ಅದು ನಂದು ಫಸ್ಟ್ ಅಂದರೆ ವೈಲೆನ್ಸ್ ಟೈಪ್ ಇದು ಮೂವಿ. ಫಸ್ಟ್ ಟೈಮ್ ನಾನು ಫೈಟಿಂಗ್ ಸೀನ್ ಎಲ್ಲ ಮಾಡ್ತಿರೋದು ಅದರಲ್ಲಿ, ಹಾಗೆ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಆ ಫೈಟಿಂಗ್ ಸೀನ್ ಮಾಡಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ನೋಡುವ ಹೇಗೆ ಆಗುತ್ತೆ ಫೈಟಿಂಗ್ ಸೀನ್ ಅಂತ. ಅಂದರೆ ಬೇರೆ ಫಿಲ್ಮ್ ಎಲ್ಲ ನೋಡಬೇಕಾದ್ರೆ ಹೀಗೆ ಹೊಡಿತಾರೆ, ಅಲ್ಲಿ ರಕ್ತ ಬರುತ್ತೆ, ಹಾಗೆ ಹೀಗೆ ನಾನದು ನಿಜ ಅಂತಲೇ ಎಣಿಸಿದೆ. ಸೊ ಮತ್ತೆ ಅದು ಮಾಡಬೇಕಾದ್ರೆ ಆಮೇಲೆ ಗೊತ್ತಾಯ್ತು, ಫೈಟಿಂಗ್ ಸೀನ್ ಹೀಗೆ ಹೋಗುತ್ತೆ, ಇಷ್ಟು ಕಲಿಸ್ತಾರೆ ಹಾಗೆ ಹೀಗೆ ಅಂತ. ಸೊ ಪ್ರೆಸ್ಟೀಜ್ ಸ್ಕೂಲ್ ಅನ್ನೋದೊಂದು ಹೆಸರಿಗೆ ತಕ್ಕ ಹೆಮ್ಮೆಯ ಕ್ಷೇತ್ರವಾಗಿ ಬೆಳೀತಾ ಇದೆ ಶಿಕ್ಷಣ ಕ್ಷೇತ್ರ. ಅದರಲ್ಲಿ ಇಬ್ಬರು ಮಕ್ಕಳು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಬಾಲನಟರಾಗಿ ನೀವು ಪರ್ಸ್ನಲ್ ಆಗಿ ಏನು ಫೀಲ್ ಮಾಡ್ತಿದ್ದೀರಿ ಸರ್? ಈ ನಮ್ಮ 2 ಮಕ್ಕಳು ಕೂಡ ನಮ್ಮಲ್ಲಿ ಸುಮಾರು ವರ್ಷದಿಂದ ಕಲಿತಾ ಇದ್ದಾರೆ. ಅವರು ಕಲಿಕೆಯೊಟ್ಟಿಗೆ ಈ ಥರ ಆ್ಯಕ್ಟಿವಿಟೀಸಲ್ಲಿ ಕೂಡ ತುಂಬ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರು. ಅದೇ ಥರ ತುಂಬ ಒಳ್ಳೆಯ ಮಕ್ಕಳು. ಇವಾಗ ತಾನೇ ನನಗೆ ಗೊತ್ತಿದ್ದ ಹಾಗೆ ಅವರು ಫಿಲ್ಮ್ ಇಂಡಸ್ಟ್ರೀಸ್ಗೆ ಅಂದರೆ ಮೂವೀಸ್ಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಈಗ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಇತ್ತೀಚೆಗೆ 1-2 ಮೂವಿ ರಿಲೀಸ್ ಆಯಿತು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಹುಷಾರಿದ್ದಾರೆ ಮಕ್ಕಳು ಎಲ್ಲದರಲ್ಲಿ, ಪಾಠ್ಯದಲ್ಲಿ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ತುಂಬ ಚೆನ್ನಾಗಿದ್ದಾರೆ ಅವರು. ನಾವು ಹಾರೈಸ್ತೇವೆ ಒಂದು ಮುಂದಕ್ಕೆ ಅವರ ಈ ಕೆರಿಯರ್ ಏನಿದೆ ಎಜುಕೇಷನ್ ಆ್ಯಸ್ ವೆಲ್ ಆ್ಯಸ್ ಇನ್ನಿತರ ಚಟುವಟಿಕೆಗಳಲ್ಲಿ ನಮ್ಮ ಹಾರೈಕೆ ನಮ್ಮ ಈ ಮಕ್ಕಳು ತುಂಬ ಉತ್ತಮ ಸಾಧನೆ ಮಾಡಬೇಕಂತ. ಸೊ ಏನಾದರೂ ವಾಚ್ ಮಾಡಿದ್ದೀರಾ ಸರ್ ಅವರ ಮೂವಿಗಳನ್ನು, ಅವ್ರು ಆ್ಯಕ್ಟ್ ಮಾಡಿರುವಂಥ? ಇನ್ಫ್ಯಾಕ್ಟ್ ನಾನು ಮೂವಿ ನೋಡ್ತಾ ಇಲ್ಲ, ನನಗೆ ಹೇಳಿದರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಬೇರೆಯವರು ಕೂಡ ಹೇಳಿದರು, ನಿಮ್ಮ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹೇಗೆ ಫೀಲ್ ಅಂತ ಸರ್? ಇವಾಗ ನಮ್ಮವ್ರು ನಮ್ಮನ್ನು ಹೇಳೋದು ಸಹಜ, ಬಟ್ ಬೇರೆ ಕಡೆಯಿಂದ ಔಟ್ ಆಫ್ ಸೋರ್ಸ್ನಿಂದ ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಸ್ಕೂಲಿದ್ದು ಸ್ಟೂಡೆಂಟ್ ಈ ಥರ ಇದ್ದಾರೆ ಅಂತ ಹೇಳುವಾಗ ಸೊ ಹೇಗೆ ಅನಿಸುತ್ತೆ ನಿಮಗೆ? ಇದು ನಾನು ಹೇಳ್ತಾ ಇದ್ದೇನೆ, ಇದೊಂದು ನಮಗೆ ತುಂಬ ಹೆಮ್ಮೆಯ ವಿಚಾರ. ಸಾಧಾರಣವಾಗಿ ಯಾವುದೇ ಮಕ್ಕಳು ಈ ಥರ ಮಾಡೋದಿಲ್ಲ. ಆ ಮಕ್ಕಳಲ್ಲಿ ಈ ಥರ ಒಂದು ಹಿಡನ್ ಟ್ಯಾಲೆಂಟ್ ಇದೆ. ಹಾಗಾಗಿ ಆ ಮಕ್ಕಳು ಎರಡನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದ್ದಾರೆ, ಅಕಾಡೆಮಿಕ್ ಇದು ಕೂಡ ಸೇರಿಕೊಂಡು. ರೀಸೆಂಟ್ಲಿ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಮಾತಾಡುವಾಗ ನಮ್ಮ ಹುಡುಗರ ಹತ್ರ ಹೇಳಿದ್ರು, ಸರ್ ಆ ಹುಡುಗನನ್ನು ನಾವು ನೋಡಿದ್ದೇವೆ, ಆ ಮೂವಿಯಲ್ಲಿದ್ದಾನೆ ಅಂತ ಹೇಳಿ. ನಮಗೆ ಇಷ್ಟು ಖುಷಿಯಾಯಿತು, ಅಟ್ಲೀಸ್ಟ್ ನಮ್ಮ ಹುಡುಗ, ನಮ್ಮ ಸ್ಟೂಡೆಂಟ್ ಈ ಥರ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ. ಇದು ಸಣ್ಣ ವಿಚಾರ ಏನಲ್ಲ, ಇದು ರಿಯಲಿ ದೊಡ್ಡ ವಿಷಯ. ಹಾಗಾಗಿ ನಾನು ಇಷ್ಟೇ ಹೇಳ್ತಾ ಇರೋದು, ಇನ್ನು ಮುಂದಕ್ಕೂ ದೇವರವರಿಗೆ ಎಲ್ಲ ಥರದಲ್ಲಿ ನಮ್ಮ ಕೈಯಿಂದ ಆಗುವ ಸಹಾಯ ಅದರೊಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ದೇವರು ಕೂಡ ಅವರಿಗೆ ಎಲ್ಲ ಥರದಲ್ಲಿ ಅವರಿಗೆ ನಾನು ದೇವರ ಹತ್ರ ಬೇಡ್ತಾ ಇದ್ದೇನೆ, ಅವರನ್ನು ಚೆನ್ನಾಗಿರಲಿ, ಮುಂದಕ್ಕೆ ಅವರ ಆ ಕೆರಿಯರ್ ತುಂಬ ಉತ್ತಮವಾಗಿ ಹೋಗಲಿ ಅಂತ ಕೇಳ್ತಾ ಇದ್ದೇವೆ. ಒಂದು ಶಾಲಾ ಮಟ್ಟದಲ್ಲಿ ನಿಮ್ಮ ಒಂದು ಸಂಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ಪಕ್ವವಾಗಿದ್ದು, ವಿದ್ಯಾಕ್ಷೇತ್ರ ಆಗಿರ್ಬೋದು, ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಈಗ ಮತ್ತೊಂದಂದರೆ ಸಿನಿ ಕ್ಷೇತ್ರದಲ್ಲಿ ಕೂಡ ಹೆಸರು, ನಿಮ್ಮ ಶಾಲಾ ಹೆಸರು ಕೂಡ ಬರ್ತಾ ಇದೆ. ಎಷ್ಟು ಹೆಮ್ಮೆ ಅಂತ ಅನಿಸ್ತಾ ಇದೆ ನಿಮಗೆ ಶಾಲಾ ಸಂಸ್ಥೆ? ನೋಡಿ, ಒಂದು ಶಾಲೆ ಅಂತ ಹೇಳಿದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದರೆ ಅಲ್ಲಿ ಅಕಾಡೆಮಿಕ್ ಮಾತ್ರ ಅಲ್ಲ, ಈ ಥರ ಪಾಠ್ಯೇತರ ಚಟುವಟಿಕೆಗಳು ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತದೆ.
ಈ ಮಕ್ಕಳು ಎಲ್ಲದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಅದರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮಗೊಂದು ಹೆಮ್ಮೆಯ ವಿಚಾರ. ನಾವು ಇನ್ನೂ ಇವರು ಮಾತ್ರ ಅಲ್ಲ, ಇನ್ನು ಯಾವುದೇ ಮಕ್ಕಳು ಮುಂದಕ್ಕೆ ಈ ಥರ ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ, ಈ ಥರ ಏನಾದರೂ ನಾನ್ ಅಕಾಡೆಮಿಕ್ ಆಗಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ, ಇಲ್ಲದ್ರೆ ಇಂಥ ಥರ ಯಾವುದಾದ್ರು ಮಾಡೋದಾದರೂ ನಮ್ಮ ಶಾಲೆಯ ವತಿಯಿಂದ ನಾವು ಪೂರ ಸಪೋರ್ಟ್ ಮಾಡ್ತಾ ಇದ್ದೇವೆ, ಫಿನಾನ್ಷಿಯಲಿ ಆಗಿ. ಅದಲ್ಲದೆ ಏನು ಅವರಿಗೆ ಸಪೋರ್ಟ್ ಬೇಕು ಆ ಮಕ್ಕಳು ಕೇಳಿದರೆ ನಾವು ಎಲ್ಲವನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ. ಯಾಕಂದರೆ ಇದು ನಮ್ಮ ಸ್ಕೂಲಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ನಮ್ಮ ಮಕ್ಕಳು ಈ ಥರ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿಯ ಚೇರ್ಪರ್ಸನ್ ಬಗ್ಗೆ ಹೇಳೋದಾದರೆ ಅಥವಾ ಇಲ್ಲಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನೀವು? ಆ್ಯಕ್ಚುಲಿ ಇಲ್ಲಿಯ ಮ್ಯಾನೇಜ್ಮೆಂಟ್ ಅವರು ತುಂಬ ಒಳ್ಳೆಯವರು. ಹೈದರಾಲಿ ಸರ್ ಅಂತ ಮತ್ತು ರೇಷ್ಮಾ ಮ್ಯಾಮ್, ಇವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲಿ ಸಿಗಲಿ ಅವ್ರಿಗೆ ವಿಶ್ ಮಾಡಿದಾಗ, ನಿನ್ನ ಫಿಲ್ಮ್ ಏನಾಯಿತು, ರಿಲೀಸ್ ಆಯಿತಾ, ಹೇಗಿತ್ತು ನಿನ್ನ ಆ್ಯಕ್ಟಿಂಗ್ ಎಲ್ಲ, ಮತ್ತು ಎಷ್ಟು ಫಿಲ್ಮ್ ಆಯಿತು ಅದಕ್ಕೆ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಕೂಡ ಒಂದು ತುಂಬ ಒಳ್ಳೆಯ ಹೆಮ್ಮೆ. ಮತ್ತು ನನಗೆ ಅಡ್ವರ್ಟೈಸ್ಮೆಂಟಿಗೆ ಫಸ್ಟ್ ಅಡ್ವರ್ಟೈಸ್ಮೆಂಟ್ ನಾನು ಮಾಡಿದ್ದು ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ನಮ್ಮ ನಂದಿನಿ ಕಷಾಯ ಅವ್ರದ್ದು. ಸೊ ಅದರಲ್ಲಿ ಅವ್ರಿಗೆ ಯೂನಿಫಾರ್ಮ್ ಬೇಕಿತ್ತು. ನನ್ನ ಹತ್ರ ಅವ್ರಿಗೆ ಬೇಕಿದ್ದ ಯೂನಿಫಾರ್ಮ್ ಇರಲಿಲ್ಲ. ಸೊ ನಾನು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಕೇಳಿದರು. ಪ್ರಿನ್ಸಿಪಲ್ ಮ್ಯಾಮ್ ಅಂದರೆ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಕೇಳಿದರು. ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಜಸ್ಟ್ 4 ಸೆಟ್ಟಿಗೆ 5000 ಕಾಸ್ಟ್, 4 ಸೆಟ್ ಯೂನಿಫಾರ್ಮ್ಗೆ. ಆಗ ಬರೀ ಕೇಳಿದಾಗ ಸರ್ ಮತ್ತು ಮ್ಯಾಮ್ ಮತ್ತು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಇವರು ನನಗೆ ಈ 4 ಸೆಟ್ಟು ಕೂಡ ಫ್ರೀಯಾಗಿ ನನಗೆ ಈ ಅಡ್ವರ್ಟೈಸ್ಮೆಂಟಿಗೆ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ಹೆಮ್ಮೆ ಅಂತ ಹೇಳ್ಬೋದು ನನಗೆ. ಮೊದಲನೇದಾಗಿ ಹೇಳಬೇಕಾದ್ರೆ ನನಗೆ ಪ್ರಿನ್ಸಿಪಲ್ ಮ್ಯಾಮ್ ಅವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಅವರಿಗೆ ಒಂದು ಸೆಕೆಂಡ್ ಮದರ್ ಆಗಿ ಹೇಳೋಕ್ಕೆ ಏನೂ ತಪ್ಪಾಗಲ್ಲ. ಯಾಕೆಂದರೆ ಅವರು ನಾನು ಈ ಸ್ಕೂಲಲ್ಲಿ 2 ತಿಂಗಳು ಸ್ಕೂಲಲ್ಲಿ ಇಲ್ಲದಾಗ ಮತ್ತು ಎಕ್ಸಾಮ್ ಟೈಮಲ್ಲಿ ಕೂಡ ನನಗೆ ಎಕ್ಸಾಮ್ ಬರೀಲಿಕ್ಕೆ ಆಗಲಿಲ್ಲ. ಸೊ ಆಗ ನಾನು ಶೂಟಿಂಗಲ್ಲಿದ್ದೆ. ಹಾಗೆ ಮ್ಯಾಮ್ ಬೇರೆ ಟೀಚರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿ ಮತ್ತು ನನಗೆ ಬೇರೆ ಎಕ್ಸಾಮ್ ಕ್ವಶನ್ ಪೇಪರ್ ಮಾಡಿ, ಅಂದರೆ ಟೀಚರ್ಸ್ ಹತ್ರ ಹೇಳಿ, ಅಂದರೆ ಬೇರೆ ಕ್ವಶನ್ ಪೇಪರ್ ಮಾಡಬೇಕು ತಾನೆ. ಹಾಗೆ ಅವರು ಬೇರೆಯೇ ಕ್ವಶನ್ ಪೇಪರ್ ಮಾಡಿಸಿ ನನಗೆ ಮತ್ತೆ ಎಕ್ಸಾಮ್ ಕೊಡ್ತಿದ್ರು ಬೇರೆ ಸೆಪ್ರೇಟಾಗಿ. ಸೊ ಮತ್ತು ನನ್ನ ಅಮ್ಮ ತುಂಬ ಬ್ಯುಸಿ ಇದ್ದಾಗ ಅವರಿಗೆ ಅಂದರೆ ಕರೆಕ್ಷನ್ದು ಪೇಪರ್ ಮತ್ತು ಅವರು ಯಾವಾಗಾದ್ರೂ ಹುಷಾರಿಲ್ಲದಾಗಲ್ಲ ಪ್ರಿನ್ಸಿಪಲ್ ಮ್ಯಾಮ್ ನಾನು ಅಂದರೆ ಅವರು ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ರು, ನಾನು ಅಲ್ಲೇ ಮಲಗ್ತಿದ್ದೆ. ನಾನು ಅವ್ರ ಜೊತೆನೇ ಇರ್ತಿದ್ದೆ. ಆಲ್ಮೋಸ್ಟ್ ಟೈಮ್ ನಾನು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ. ವೀಕ್ಷಕರೇ, ಈಗ ನಾನು ಇರುವಂಥ ಪ್ಲೇಸ್ ಏನಿದೆ, ಪ್ರೆಸ್ಟೀಜ್ ಸ್ಕೂಲ್ನ ಪ್ರಾಂಶುಪಾಲರಾದಂತಹ ಫಿರೋಜಾ ಫಯಾಜ್ ಮ್ಯಾಮ್ ನನ್ನ ಜೊತೆ ಇದ್ದಾರೆ. ಸೊ ಇವರ ಜೊತೆಗೆ ನಾನು ಮಾತಾಡಬೇಕು ಅಂತ ಕಾರಣ ಇದೆ, ಯಾಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ಇಬ್ಬರು ಏನು ನಮ್ಮ ಕರಾವಳಿ ಪ್ರತಿಭೆಗಳಿದೆ, ಈ ಒಂದು ಪ್ರತಿಭೆಗಳಿಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಮನೆಯೇ ಮೊದಲ ಪಾಠಶಾಲೆ, ನಂತರದ ನಮ್ಮ ಗುರುಗಳಂತ ಹೇಳಿದರೆ ನಮ್ಮ ಶಾಲೆ ಅಂತಲೇ ಹೇಳ್ಬೋದು. ಆ ಮಟ್ಟಿಗೆ ಆ ವಿದ್ಯಾರ್ಥಿಗಳನ್ನು ಇವತ್ತು ಒಂದು ಬೆಳ್ಳಿ ಪರದೆ ಮೇಲೆ, ದೊಡ್ಡ ಪರದೆ ಮೇಲೆ ಮಿಂಚಲಿಕ್ಕೆ ಒಂದು ಕಾರಣೀಕರ್ತರಂತ ಹೇಳಿದರೆ ಈ ಶಾಲೆಯ ಪ್ರಮುಖರು, ಮುಖ್ಯಸ್ಥರು ಅಂದರೆ ಪ್ರಾಂಶುಪಾಲರು ಅಂತ ಹೇಳ್ಬೋದು. ಅವರ ಒಂದು ಪಾಲು ಬಹಳ ದೊಡ್ಡದು ಅಂತ ಹೇಳ್ಬೋದು. ಬನ್ನಿ ಅವರ ಹತ್ರ ಈ ಬಗ್ಗೆ ವಿಚಾರವಾಗಿ ಮಾತಾಡ್ತಾ, ಅಮನ್ ಮತ್ತು ನಮ್ಮ ಪುಟಾಣಿ ಬಗ್ಗೆ ಮಾತಾಡ್ತಾ ಏನು ಹೇಳ್ತಾರೆ ಅನ್ನುವ ಬಗ್ಗೆ ಕೇಳೋಣ. ಸೊ ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಮ್ಯಾಮ್. ನಿಮಗೆ ಥ್ಯಾಂಕ್ ಯು. ಸೊ ಪ್ರೆಸ್ಟೀಜ್ ಸ್ಕೂಲ್ ಬಹಳ ಒಂದು ಪ್ರತಿಷ್ಠಿತ ಶಾಲಾ ಸಂಸ್ಥೆ ಆಗಿದೆ. ಸೊ ವಿದ್ಯಾಕ್ಷೇತ್ರದಲ್ಲಿ ಬಹಳಷ್ಟು ಮುಂದುವರಿದಂತಹ ಸಂಸ್ಥೆ. ಈ ಒಂದು ಸಂಸ್ಥೆಯಿಂದ ಇಬ್ಬರು ಮುತ್ತುರತ್ನಗಳು ಒಂದು ಬೆಳ್ಳಿ ಪರದೆ ಮೇಲೆ, ಅಂದರೆ ಒಂದು ಸಿನಿಮಾ ಕ್ಷೇತ್ರ, ಒಂದು ಬಹಳ ಒಂದು ಬೇರೆ ರೀತಿಯಾದಂಥ ಕ್ಷೇತ್ರ ಈ ಸಣ್ಣ ಪ್ರಾಯದಲ್ಲಿ ಮಿಂಚ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್ ನಿಮಗೆ? I feel proud. They are my children actually. From the young age, when they joined Montessori itself, I know these children. Not as my student, but I know them personally. I have seen these children grow. Since I have seen them from that childhood growing, I am very proud. I feel like I am the mother, and that motherly instinct you all know how it is. That's why I can say I am very happy and very proud. ಓಕೆ, ಅಕ್ಷನ್ ಆಗಿರ್ಬೋದು, ಅಮನ್ ಆಗಿರ್ಬೋದು, ಇದೇ ಶಾಲೆಯ ಒಂದು ಶಿಕ್ಷಕಿಯ ಮಕ್ಕಳು. ಸೊ ಶಿಕ್ಷಕಿಯ ಮಕ್ಕಳಂತ ಹೇಳುವಾಗ ಒಂದು ಹೆಚ್ಚಿನ ಒಂದು ಪ್ರಿಫರೆನ್ಸ್ ಇರುತ್ತೆ, ಅದಕ್ಕೆ ಬೇಕಾದಂತಹ ಇದಿರುತ್ತೆ. ಬಟ್ ಮಕ್ಕಳಿಗೆ ಅವರಿಬ್ಬರನ್ನು ತಗೊಂಡಾಗ ಹೇಗಿರ್ತಾರೆ ಮ್ಯಾಮ್ ಸ್ಕೂಲ್ಸಲ್ಲೆಲ್ಲ? They are not given special treatment because they are the stars or they are the children of the particular teacher. Yes.
they are our student, and Prestige International School we always check with the students caliber. Both the students are very creative, very talented. They don't want the recognition that they are the children of a teacher, or they are stars, they are going somewhere. They are talented and we appreciate that. ಓಕೆ. ಸೊ ಒಬ್ಬ ಟೀಚರ್ ಆಗಿ ನಿಮಗೆ ಒಂದು ಹೆಮ್ಮೆ ಇದೆ, ನಮ್ಮ ಶಾಲೆಯ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಪರ್ಸ್ನಲ್ ಆಗಿ ಹೇಳುವಾಗ ಥಿಂಕ್ ಆಫ್ ದ ಪಾರ್ಟ್. ಸೊ ಇಂಥ ಮಕ್ಕಳು ನಮ್ಮ ಜೊತೆ ನಮಗೆ ಇರಬೇಕು ಅನ್ನೋಂಥ ಫೀಲ್ ಬರುತ್ತೆ. ಒಬ್ಬ ತಾಯಿಯಾಗಿ ಇರ್ಬೋದು ಅಥವಾ ಒಂದು ಟೀಚರ್ ಆಗಿದ್ದೀನಿ, ಒಂದು ತಾಯಿಯಾಗಿ ಹೆಮ್ಮೆ ಮಾತು. ಸೊ ನೀವು ಹೇಗೆ ಪರ್ಸ್ನಲಿ ಫೀಲ್ ಮಾಡ್ತೀರಿ ಮ್ಯಾಮ್ ಇದ್ರ ಬಗ್ಗೆ ನೀವು? I am happy. It is not a feeling. They are my children. That's it. I am saying they are my children. Any Mother's Day, first wishes I get from these children. Okay. They don't forget to wish me. Now what else I have to say? So yeah, definitely ma'am. So other curricular activities ಅಲ್ಲಿ ಹೇಗಿದ್ದಾರೆ ಮಕ್ಕಳು? They are very good. I said no, they are talented. They are talented, they are creative. They don't want the recognition that they are a teacher's child or they are working in a movie or they are stars. Yeah. They are talented kids. For me, that is it. Yeah, and okay. For whatever they are right now in the position, it's because of their talent. ಡೆಫಿನೆಟ್ಲಿ. ಸೊ ಒಂದು ಪ್ರಾಂಶುಪಾಲ ಅಂತ ಹೇಳಿದ ತಕ್ಷಣ ಇಡೀ ಶಾಲೆಯ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಸೊ ಯಾವುದೇ ಒಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಆಗದ ಹಾಗೆ ನೋಡ್ಕೊಳ್ಬೇಕು. ಸೊ ಈ ಥರ ಇರುವಾಗ ಮಕ್ಕಳ ಶೆಡ್ಯೂಲ್ ತುಂಬ ಲಾಂಗ್ ಲೀವ್ ಇರುತ್ತೆ. ಶೂಟಿಂಗಿಗೆಲ್ಲ ಹೋದಾಗ ತುಂಬ ದಿವಸ ಅವರು ಶಾಲೆಗೆ ಮಿಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ಕೂಲ್ಸ್ನ ಟೀಚರ್ಸ್ಗಳಾಗಿರ್ಬೋದು, ಹೇಗೆ ಯಾವ ರೀತಿ ನೀವು ಪ್ರಿಪೇರ್? Here comes the recognition that they are the children of a teacher. Okay. Babita, she ensured that they don't miss much classes. Whereas we have told her that we will be giving full support whenever they are having their shootings or they have any other schedule. We have promised her that we will help her, we will give her full support. But she has ensured that children don't miss much classes. Whatever classes they have missed, my teachers are there, his own friends are there, all are helpful. Okay. They help him. Yeah, okay. ಸೊ ಈಗ ದೊಡ್ಡ ಪರದೆ ಮೇಲೆ ಕನ್ನಡ ತೆರೆ ಮೇಲೆ ಮಿಂಚ್ತಾ ಇದ್ದಾರೆ ಇಬ್ರು ಮಕ್ಕಳು. ಸೊ ಒಬ್ಬ ವೀವರ್ ಆಗಿ ಸೊ ಅದು ನೋಡೋ ಹೇಗೆ ಅನಿಸಿತು ನಿಮಗೆ ಆ ಮಕ್ಕಳನ್ನ? For a mother, child is a child. Right? Yes. Whether it is he is a superstar or anyone else. I looked at them as my child. That's it. Okay. I am very proud that they have reached to that level. Yeah. I cannot understand Tulu. Kannada also, it's just after coming here I learnt. But I have ensured that whichever movie they have performed, okay, I watched that. Okay. This school is where I started as a teacher and I reached this position. Okay, and my students, whoever has passed from here, I know that they have reached the heights. Each and every child, each and every day we plan for them so that they become more and more free for public speaking, to show their talents. So Prestige will always flourish because of its kids, because of its teachers, working faculties, and each and everyone, parents, the 4 pillars. So I know Prestige is going to flourish a lot, and I am very proud that I am a Prestigian, and your 2 kids whom you are coming to you have come here to interview. Okay. Aman Askarkera and Akshan Askarkera, they are also the Prestige of Prestige International School. Yeah, okay. So ಯಾವೆಲ್ಲ ಫೆಸಿಲಿಟೀಸ್ ಮಕ್ಕಳಿಗೆ ಇಲ್ಲಿ ಸಿಗ್ತಾ ಇದೆ? We have everything within this campus itself. When it is a school, obviously academics is there. This is a CBSE curriculum. Along with it, we are having co-curricular activities like karate, skating, swimming, and chess. We have adventure club, we have martial arts, and many more. But swimming classes goes on along with the academy, and rest all it's done once in a week. For 2 periods, and other than that we always keep special assemblies to teach values to the children, and the special assemblies include all kind of program, cultural. The children present the value in various ways, and this I think is one of the plus point of Prestige, where we get to know what the children are,
what is their talent, and we recognize it. That's it. ಸೊ ಒಂದಂತೂ ಸತ್ಯ ವೀಕ್ಷಕರೇ, ಏನಂದರೆ ನಾನು ಈ ಪರಿಸರಕ್ಕೆ ಭೇಟಿ ಕೊಟ್ಟಾಗ ನನಗೂ ತುಂಬ ಖುಷಿ ಆಯಿತು. ವಿದ್ಯಾಕ್ಷೇತ್ರ ಅಂತ ತಕ್ಷಣ ಮಕ್ಕಳಿಗೆ ಏನೆಲ್ಲ ಬೇಕು ಅದೆಲ್ಲವನ್ನ ಇಲ್ಲಿ ನೀಡುವಂಥ ಒಂದು ಪರಿಸರ ಅಂತ ಹೇಳ್ಬೋದು. ಮತ್ತೊಂದು ವಿಶೇಷತೆ ಏನಂದರೆ, ಈ ಇಬ್ಬರ ಮಕ್ಕಳ ಜೊತೆಗೆ ತಂದೆ ತಾಯಿಯವರಿಗೆ ಬೇಕಾಗಿರೋದು ಅದೇ, ನಾವೆಷ್ಟು ಪ್ರೀತಿಸ್ತೀವೋ, ನಾವೆಷ್ಟು ಸಹಕಾರಿಯಾಗಿರ್ತೀವೋ, ಸಪೋರ್ಟ್ ಕೊಡ್ತೀವೋ, ಅಲ್ಲೇ ಫ್ಯಾಕಲ್ಟಿ ಕೂಡ ಶಾಲಾ ಇದು ಕೂಡ ಕೊಡಬೇಕು ಅಂತ ಹೇಳಿ ನಿರೀಕ್ಷೆ ಇಟ್ಕೊಳ್ಳುತ್ತೆ. ಆ ನಿರೀಕ್ಷೆ ಖಂಡಿತ ಹುಸಿಯಾಗೋದಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ವಿದ್ಯಾರ್ಜನೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಪೋರ್ಟ್ ಬೇಕಂತ ಹೇಳಿದ್ರೆ ಇಲ್ಲಿಯ ಒಂದು ಶಿಕ್ಷಕ ವರ್ಗ ಏನಿದೆ ಅಥವಾ ಮ್ಯಾಮನ್ನು ಇಟ್ಕೊಂಡು ಕೂಡ ಖಂಡಿತವಾಗ್ಲೂ ಹೇಳ್ಬೋದು, ಹೆಮ್ಮೆಯ ವಿಚಾರ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮಕ್ಕಳನ್ನು ನೀವು ಕಳಿಸೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದರ ಜೊತೆಗೆ ಮತ್ತೊಂದು ಎರಡು ರತ್ನಗಳು ಇಲ್ಲಿವೆ, ಅಮನ್ ಮತ್ತು ಅಕ್ಷನ್. ಯಾರಿಗೂ ಕೂಡ ಅನ್ಸುತ್ತೆ ಸೊ ಅವ್ರು ಕಲ್ತಂತ ಶಾಲೆಯಲ್ಲಿ ನಾವು ಕೂಡ ಕಲಿಬೇಕು ಅಂತ ಹೇಳಿ ತುಂಬಾ ಹುಮ್ಮಸ್ಸಿರುತ್ತೆ. ಆಲ್ ಆರ್ ವೆಲ್ಕಮ್. ಯಸ್ ಮ್ಯಾಮ್, ಡೆಫಿನೆಟ್ಲಿ. ಅದಕ್ಕೆ ಒಂದೇ ಒಂದು ಶಾಲೆ ಪ್ರೆಸ್ಟೀಜ್ ಸ್ಕೂಲ್. ಸೊ ಇನ್ನು ಮುಂದಕ್ಕೆ ಯಾವ ರೀತಿ ಮಕ್ಕಳಿಗೆ ಒಂದು ಸೊ ನಿಮ್ಮ ಕಡೆಯಿಂದ ಒಳ್ಳೆ ಸಂದೇಶ ಅಂತ ಹೇಳಿದ್ರೆ, ಒಂದು ಬೆಸ್ಟ್ ವಿಶಸ್ ಅಂತ ಹೇಳಿದ್ರೆ? Best wishes are always there. It is from heart. I will always want my children to reach the highest height. So in future also I wish them all the very best. May they do many more movies. But right now Aman is in 10th. I want him to score because he is a child who is capable to score marks also. So I want him to score as well as to perform well in the movies and get glory over there also. All the very best for both the kids. Akshan is a small baby and he has long way to go. So he will surely reach. In this age he reached to the height where the elder one is. Yes. But still he has a long way and he will reach. And that time I will give one more interview for my kids. ವಿದ್ಯಾಕ್ಷೇತ್ರದಲ್ಲಿ ಪ್ರೆಸ್ಟೀಜ್ ಅನ್ನೋದು ಬಹಳ ಒಂದು ಎತ್ತರ ಮಟ್ಟದಲ್ಲಿ ಗುರುತಿಸಿದಂಥ ಸಂಸ್ಥೆ. ಈ ಪ್ರೆಸ್ಟೀಜ್ ಬಗ್ಗೆ ನೀವು ಹೇಳೋದಾದ್ರೆ ಅಷ್ಟೇ ಒಂದು, ಯಾಕಂದ್ರೆ ಪ್ರೆಸ್ಟೀಜ್ ಅಂತ ಹೇಳಿದ ತಕ್ಷಣ ಒಂದು ಹೆಮ್ಮೆ. ಸೊ ಇದರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಈ ಸ್ಕೂಲ್ನ ಬಗ್ಗೆ ಹೇಳೋದಾದ್ರೆ ನೀವು?